ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ಆ್ಯಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ಕುರಿತು ಒಂದು ಅಪ್ಡೇಟನ್ನು ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಪಟ್ಟಂಥ ಒಂದು ಲೈಕನ್ನು ಮಾಡಿ ಮರಿದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು KAಗೆ ಕಾಲನ್ನು ಮಾಡಿದಾಗ ಅಥವಾ ನಮಗೆ ಬರ್ತಿದ್ದಂಥ ಒಂದು ಅಫಿಷಿಯಲ್ ಅಪ್ಡೇಟ್ಸ್ ಪ್ರಕಾರ ರಿಸಲ್ಟ್ಸು ನಿಮಗೆ ನೆನ್ನೆ ಬರಬೇಕಿತ್ತು. ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸು ನೆನ್ನೆ ಒಂದು ನೈಟು 10 ಗಂಟೆ ಒಳಗಡೆ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳಿಬಿಟ್ಟು ನಾವು ಸಹ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ KA ಕಡೆಯಿಂದ ಒಂದು ಡೇಟನ್ನು ಡಿಲೇ ಮಾಡಿದ್ರು. ಯಾಕೆ ಏನು ಅಂತಲೂ ಸರ್ ರೀಸನನ್ನು ಹೇಳ್ತೀನಿ ನೋಡಿ. ಈಗ ನಿಮಗೆ ಮೊದಲಿಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಬಂದುಬಿಟ್ಟು ಇವತ್ತು ಈವ್ನಿಂಗ್ ಆದರೆ ಸಿಗುತ್ತೆ, ಅಂದರೆ ಸಂಜೆ ಒಂದು 6 ಗಂಟೆ ಮೇಲೆ ಆದರೆ ರಿಸಲ್ಟ್ ಸಿಗುತ್ತೆ. ಕನ್ಫರ್ಮ್ ಆಗಿ ಇವತ್ತು 10 ಗಂಟೆ ಒಳಗಡೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಸಿಗುವಂಥ ಚಾನ್ಸಸ್ ಆದರೆ ಇದ್ದಾವೆ. ಯಾಕಂತ ಅಂದರೆ KAಗೆ ಕಾಲನ್ನು ಮಾಡಿದಾಗ ಅಲ್ಲಿರೋರು ಹೇಳ್ತಿದ್ದಾರೆ ಕನ್ಫರ್ಮ್ ಆಗಿ ನಾವು ಇವತ್ತೇ ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು. ಈಗ ನೆನ್ನೆ ರಿಸಲ್ಟ್ ಅನೌನ್ಸ್ ಮಾಡಿಲ್ಲ, ಇದೊಂದು ಪಕ್ಷ ಒಳ್ಳೇದೇ ಅಂತ ಹೇಳ್ಬೋದು. ಯಾಕಂತಂದರೆ ಈಗ ನೆನ್ನೆ ರಿಸಲ್ಟ್ ಅನೌನ್ಸ್ ಮಾಡಿದ್ದಿದ್ರೆ ಇವತ್ತು ಚಾಯ್ಸ್ ಎಂಟ್ರಿ ಲಿಂಕನ್ನು ಕೊಡ್ತಿದ್ರು KCET ವಿದ್ಯಾರ್ಥಿಗಳಿಗೆ. ಚಾಯ್ಸ್ ಎಂಟ್ರಿ ಲಿಂಕಲ್ಲಿ ಚಾಯ್ಸ್ 1 ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಸ್ಟೂಡೆಂಟ್ಸ್ಗೆ ಇವತ್ತೇ ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಫೀಸನ್ನು ಪೇ ಮಾಡೋಕ್ಕೂ ಒಂದು ಆಪ್ಷನನ್ನು ಕೊಡ್ತಿದ್ರು. ಅಲ್ಲಿ ಫೀಸನ್ನು ಪೇ ಮಾಡೋಕ್ಕೆ ಆಗ್ತಿರಲಿಲ್ಲ, ಯಾಕಂತಂದರೆ ಇವತ್ತು ಸಂಡೇ ಅಲ್ವಾ, ಬ್ಯಾಂಕಿಂಗ್ ಹಾಲಿಡೇಸ್ ಇರುತ್ತೆ. ಸೊ ಇದು ಒಳ್ಳೆ ಕೆಲಸನ ಆಯಿತು, ನೆನ್ನೆ ರಿಸಲ್ಟ್ ಆದರೆ ಅನೌನ್ಸ್ ಮಾಡದೇ ಇರೋದು. ಬಟ್ ಇವತ್ತು ಸಂಜೆ 6 ಗಂಟೆ ಮೇಲೆ ನಿಮಗೆ ರಿಸಲ್ಟ್ ಅನೌನ್ಸ್ ಮಾಡುವಂಥ ಚಾನ್ಸಸ್ ಆದರೆ ಇದ್ದಾವೆ. ಬಟ್ ನೋಡಿ, ಎಕ್ಸಾಕ್ಟ್ ಡೇಟನ್ನು ಏನು ಹೇಳ್ತಿಲ್ಲ. ಈಗ KE ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು UGCET 2024 ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆಗಲಿ ಅಥವಾ UG NEET 2024 ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದಾಗ ಆಗಲಿ ಇಲ್ಲಿ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟನ್ನು ಇವತ್ತು ಇಂಥ ಟೈಮ್ಗೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ರೆ ಎಲ್ರಿಗೂ ಸಹ ಇದು ಒಳ್ಳೆಯದೇ ಆಗ್ತಿತ್ತು. ಬಟ್ ಸದ್ಯದ ಮಟ್ಟಿಗೆ ಇರುವಂತಹ ಅಪ್ಡೇಟ್ಸ್ ಪ್ರಕಾರ ನಿಮಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂದುಬಿಟ್ಟು ಇವತ್ತಾದರೆ ಅನೌನ್ಸ್ ಆಗುತ್ತೆ. ನೋಡಿ, ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸು ನಿಮಗೆ ಅನೌನ್ಸ್ ಆಗಿದ್ದಾದಮೇಲೆ ಮೊದಲಿಗೆ ನಿಮಗೆ ಕಟ್ ಆಫನ್ನು ರಿಲೀಸ್ ಮಾಡ್ತಾರೆ. ಕಟ್ ಆಫನ್ನು ರಿಲೀಸ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ನಿಮಗೆ ಇಮಿಡಿಯೇಟ್ ಆಗಿ ಒಂದು ಚಾಯ್ಸ್ ಎಂಟ್ರಿ ಲಿಂಕನ್ನು ಆಕ್ಟಿವೇಟ್ ಮಾಡ್ತಾರೆ. ಚಾಯ್ಸ್ ಎಂಟ್ರಿಯಲ್ಲಿ ಚಾಯ್ಸ್ 1 ಚಾಯ್ಸ್ 2 ಯಾರು ಸೆಲೆಕ್ಟ್ ಮಾಡ್ಕೋತಾರೋ ಅಂಥ ಸ್ಟೂಡೆಂಟ್ಸು ನೆಕ್ಸ್ಟ್ ನೀವು ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಫೀಸನ್ನು ಪೇ ಮಾಡ್ಬೋದು ಆಗಿರುತ್ತೆ. ಆ್ಯಂಡ್ ನೀಟ್ ವಿದ್ಯಾರ್ಥಿಗಳಿಗೆ ಏನಿಲ್ಲ, ಡೈರೆಕ್ಟ್ ನೀವು ಅಡ್ಮಿಷನನ್ನು ತಗೋಬೇಕಾಗುತ್ತೆ. ಬ್ಯಾಂಕ್ ಫೀಸ್ ಪೇ ಮಾಡೋದಾಗಿರ್ಬೋದು ಆ್ಯಂಡ್ ನೆಕ್ಸ್ಟ್ ಕಾಲೇಜ್ಗೆ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡ್ಬೋದು, ಈ ರೀತಿ ಇರುತ್ತೆ. ಬಟ್ KCET ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ ಪ್ರೊಸೀಜರ್ ಆದರೆ ಇರುತ್ತೆ, ಓಕೆನಾ. ಆ್ಯಂಡ್ ಸ್ಟೂಡೆಂಟ್ಸು ನೋಡಿ, ಇಷ್ಟು ದಿನ ವೆಯ್ಟ್ ಮಾಡಿದ್ದೀರಾ, ಇನ್ನು ಕೇವಲ ಒಂದು ದಿನ ವೆಯ್ಟ್ ಮಾಡಿ ನಿಮಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಆದರೆ ಇವತ್ತು ಬರುತ್ತೆ. ನೆನ್ನೆ ನಾನು ಇನ್ಸ್ಟಾಗ್ರಾಮಲ್ಲಿ ಲೈವ್ ಬಂದಿದ್ದೆ. ಲೈವ್ ಬಂದಾಗಲೂ ಸಹ ಸಾಕಷ್ಟು ಸ್ಟೂಡೆಂಟ್ಸು ಕೇಳಿದ್ದು ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಯಾವಾಗ ಅಂತ ಹೇಳಿಬಿಟ್ಟು. ನಿಮಗೆ ಇವತ್ತು ಈವ್ನಿಂಗ್ ಮೇಲೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಆದರೆ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಸ್ಕೆಡ್ಯೂಲ್ ಆದರೆ ಸಿಗುತ್ತೆ. ಚಾಯ್ಸ್ ಎಂಟ್ರಿ ಯಾವಾಗ, ಫೀಸ್ ಪೇ ಮಾಡೋದು ಯಾವಾಗ, ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ರಿಪೋರ್ಟ್ ಮಾಡೋದು ಯಾವಾಗ ಅಂತ ಹೇಳಿಬಿಟ್ಟು. ಇದೇ ತಿಂಗಳು 27ನೇ ತಾರೀಕು ಒಳಗಡೆ ಸೆಕೆಂಡ್ ರೌಂಡ್ ಪ್ರೊಸೀಜರ್ ಆದರೆ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಹಾಗೇನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬಂದುಬಿಟ್ಟು ನಿಮಗೆ ಇದೇ ತಿಂಗಳು 27ನೇ ತಾರೀಕು ಮೇಲೆ ಆದರೆ KCET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದರೆ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಫರ್ದರ್ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಆ್ಯಂಡ್ ಹಾಗೇನು ಇವತ್ತು ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನೈಟು ಯೂಟ್ಯೂಬಲ್ಲಿ ಲೈವ್ ಬರ್ತೀನಿ. ನಾನು ಮತ್ತು KCET ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಅವರು ಟುಗೆದರ್ ನಾವು ಲೈವನ್ನು ಬರ್ತೀವಿ. ಸೊ ಎಲ್ಲರೂ ಆ ಒಂದು ಲೈವ್ಗೆ ಅಟೆಂಡ್ ಆಗಿ. ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.